ಎಕ್ಸರ್ಸೈಸ್ 10.1 ಥರ್ಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದೆ ನೋಡ್ರಿ. ಎ ಟ್ಯಾಂಜೆಂಟ್ ಪಿ ಕ್ಯೂ ಅಟ್ ಎ ಪಾಯಿಂಟ್ ಪಿ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಏನ್ ಮಾಡೋಣ, ನಾವು ಒಂದ್ ಸರ್ಕಲ್ ಆಗ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ. ಓಕೆ, ಸೊ ಈಗ ಒಂದ್ ಸರ್ಕಲ್ ತಗೊಂಡಿದ್ದೀನಿ. ಓಕೆ, ಈಗ ಅವ್ನು ಕೊಟ್ಟಿರೋದ್ ನೋಡ್ರಿ, ಎ ಟ್ಯಾಂಜೆಂಟ್ ಪಿ ಕ್ಯೂ ಎ ಪಾಯಿಂಟ್ ಪಿ. ಓಕೆ, ಪಿ ಕ್ಯೂ ಟ್ಯಾಂಜೆಂಟ್ ಇದೆ ಪಾಯಿಂಟ್ ಪಿ ಆಫ್ ಎ ಸರ್ಕಲ್, ಅಂದ್ರೆ ಸರ್ಕಲ್ ಮೇಲೆ ಪಿ ಇದೆ, ಆಮೇಲೆ ಇನ್ನು ಟ್ಯಾಂಜೆಂಟ್ ಕ್ಯೂ ಬಂದ್ಬಿಟ್ಟು ಇಲ್ಲೆಲ್ಲೋ ಇದೆ. ಓಕೆ, ಪಿ ಕ್ಯೂ ಬಂದ್ಬಿಟ್ಟು ಟ್ಯಾಂಜೆಂಟ್. ಓಕೆ, ಆಫ್ ರೇಡಿಯಸ್ 5 ಸೆಂಟಿಮೀಟರ್. ಓಕೆ ಅನ್ಕೊಳ್ಳೋಣ, ಇದು ಬಂದ್ಬಿಟ್ಟು ಸೆಂಟರ್ ಅನ್ಕೊಂಡ್ರೆ, ಸೊ ಇದಿಷ್ಟು ಎಷ್ಟಿದೆ 5 ಸೆಂಟಿಮೀಟರ್ ಇದೆ. ಓಕೆ, ಸೊ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ meets a line through the center O at a point Q so that OQ is equal to 12 centimeter. ಈಗ OQ ನ ಜಾಯಿನ್ ಮಾಡಿದ್ರೆ ಅದೆಷ್ಟಿದೆ 12 ಸೆಂಟಿಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಏನ್ ಫೈಂಡ್ ಮಾಡ್ಬೇಕು, ಲೆಂತ್ ಪಿ ಕ್ಯೂ ಈಸ್, ಈಗ ಪಿ ಕ್ಯೂ ಕಂಡುಹಿಡಿಬೇಕು. ಓಕೆ, ಈಗ ನೀವು ನೋಡಿದ್ರೆ ಇದು ಬಂದೇನಿದು ರೇಡಿಯಸ್, ಇದು ಬಂದು ಟ್ಯಾಂಜೆಂಟ್. ಇವ್ರಿಬ್ಬರು 90 ಡಿಗ್ರಿ ಇರುತ್ತೆ. ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಮತ್ತೆ ಆಂಗಲ್ 90 ಡಿಗ್ರಿ ಇರುತ್ತೆ. ಓಕೆ, ಇಲ್ಲಿ ಏನ್ ಮಾಡೋಣ, ಫಸ್ಟ್ ಗಿವನ್ ಬರ್ಕೊಂಬೋಣ. ಗಿವನ್ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಗಿವನ್ ಬಂದ್ಬಿಟ್ಟು ಓ ಪಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಓ ಕ್ಯೂ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ಟು ಫೈಂಡ್ ಏನ್ ಮಾಡ್ಬೇಕು ನಾವು, ಟು ಫೈಂಡ್ ಓಕೆ ಪಿ ಕ್ಯೂ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಈಗ ನೀವು ನೋಡಿದ್ರೆ ಪ್ರೂಫ್ ಹೋಗೋಣ. ಫಸ್ಟ್ ನೀವು ನೋಡಿದ್ರೆ ನಾನು ಆಂಗಲ್ ಪಿ 90 ಡಿಗ್ರಿ ಅಂತ ಬರಿಬಹುದು. ಆಂಗಲ್ ಪಿ ಇಸ್ ಈಕ್ವಲ್ ಟು 90 ಡಿಗ್ರಿ ಬರಿಬಹುದು. ಯಾಕೆ, ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಮತ್ತೆ ಆಂಗಲ್ ಎಷ್ಟಿರುತ್ತೆ 90 ಡಿಗ್ರಿ ಇರುತ್ತೆ. ಅದನ್ನ ಏನಂತ ಬರೀತೀವಿ ಅಂದ್ರೆ ರೀಸನ್, ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ ಅಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಬರ್ತೀವಿ. ಓಕೆ, ನೀವು ರೀಸನ್ ಈ ತರ ಬರಿಬೇಕು. ಓಕೆನಾ, ಈಗ ಇದು 90 ಡಿಗ್ರಿ ಅಂತಂದ್ರೆ ನಾವು ಪೈಥಾಗರಸ್ ಥಿಯರಂ ಅಪ್ಲೈ ಮಾಡ್ಬೋದು. 90 ಡಿಗ್ರಿ ಅಪೋಸಿಟ್ ಇರೋದು ಏನಿರುತ್ತೆ, ಯಾವಾಗ್ಲೂ 90 ಡಿಗ್ರಿ ಅಪೋಸಿಟ್ ಇರೋದು ಏನಿರುತ್ತೆ, ಹೈಪೋಟೆನಸ್ ಆಗುತ್ತೆ. ಓಕೆ, ಸೊ ಈ ಪಿ ಕ್ಯೂ ಏನಾಗುತ್ತೆ, ಆಲ್ಟಿಟ್ಯೂಡ್ ಆಗುತ್ತೆ. ಇನ್ನು ಉಳಿದಿದ್ದು ಏನಾಗುತ್ತೆ, ಬೇಸ್ ಆಗುತ್ತೆ. ಓಕೆ, ಸೊ ನಮಗೆ ಈ 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನಸ್ ಅಂತ ಗೊತ್ತು, ಇದು ಆಲ್ಟಿಟ್ಯೂಡ್, ಇದು ಬೇಸ್. ಓಕೆ, ಈಗ ಏನ್ ಮಾಡೋಣ, ಪೈಥಾಗರಸ್ ಥಿಯರಂ ಅಪ್ಲೈ ಮಾಡೋಣ. ಓಕೆ, ಇಲ್ಲಿ ಸಪರೇಟ್ ಆಗಿ ಬರ್ಕೊಂತೀನಿ. ಈಗ ಏನ್ ಮಾಡೋಣ, ಅಪ್ಲೈ ಪೈಥಾಗರಸ್ ಥಿಯರಂ ಟು ಟ್ರಯಾಂಗಲ್. ಟ್ರಯಾಂಗಲ್ ಏನದು, ಓ ಪಿ ಕ್ಯೂ. ಸೊ ಪೈಥಾಗರಸ್ ಥಿಯರಂ ಫಾರ್ಮ್ ಏನು, ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಓಕೆ, ಈಗ ಹೈಪೋಟೆನಸ್ ಎಷ್ಟಿದೆ ನೋಡ್ರಿ, ಹೈಪೋಟೆನಸ್ 12 ಇದೆ. 12 ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಏನಿದೆ, ಈಗ ನೀವು ನೋಡಿದ್ರೆ ಆಲ್ಟಿಟ್ಯೂಡ್ ಏನಿದೆ ಇಲ್ಲಿ, ಆಲ್ಟಿಟ್ಯೂಡ್ ಬಂದ್ಬಿಟ್ಟು ಆಲ್ಟಿಟ್ಯೂಡ್ ಬಂದು ಪಿ ಕ್ಯೂ ಇದೆ. ಓ ಪಿ ವ್ಯಾಲ್ಯೂ ನಥಿಂಗ್ ಬಟ್ ಏನ್ ಬೇಸ್ ಏನಿದೆ 5 ಇದೆ. ಓಕೆ, ಸೊ ಈಗ ಏನ್ ಮಾಡ್ತೀನಿ, ಆಲ್ಟಿಟ್ಯೂಡ್ ಇದ್ದಲ್ಲಿ ಏನ್ ಬರಿಬಹುದು ನಾನು, ಆಲ್ಟಿಟ್ಯೂಡ್ ಬಂದ್ ಏನಿದೆ ಪಿ ಕ್ಯೂ ಇದೆ, ಪಿ ಕ್ಯೂ ಸ್ಕ್ವೇರ್, ಬೇಸ್ ಅವನೇ ಕೊಟ್ಟಾನ, ಬೇಸ್ ವ್ಯಾಲ್ಯೂ ಎಷ್ಟು 5 ಸ್ಕ್ವೇರ್ ಆಗುತ್ತೆ. ಈಗ 12 ಸ್ಕ್ವೇರ್ ಎಷ್ಟು 144 is equal to ಪಿ ಕ್ಯೂ ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಎಷ್ಟು 25. ಓಕೆ, ನಾನು ಇದಿಷ್ಟನ್ನ ಈಗ ಲೆಫ್ಟ್ ಸೈಡ್ ಬರ್ಕೊಂತೀನಿ. ಓಕೆ, ಆಮೇಲೆ ಈ ನಂಬರ್ ನ ರೈಟ್ ಸೈಡ್ ಬರ್ಕೊಂತೀನಿ. ಈಗ ನೋಡ್ರಿ, ಪ್ಲಸ್ 25 ಹಾಕೋದ್ರೆ ಏನಾಗುತ್ತೆ, ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು 144 ಪ್ಲಸ್ 25 ಹಾಕೋದ್ರೆ ಮೈನಸ್ 25 ಆಗುತ್ತೆ. ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು, ಓಕೆ ಇವ್ರಿಬ್ಬರ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, 14 ಅಲ್ಲಿ 5 ಹೋದ್ರೆ 9. ಓಕೆ, ಇದು 3 ಆಗುತ್ತೆ. 3 ಅಲ್ಲಿ 2 ಹೋದ್ರೆ 119 ಆಗುತ್ತೆ. ಈಗ ಸ್ಕ್ವೇರ್ ಇರೋದು ಆ ಕಡೆ ಹೋದ್ರೆ ರೂಟ್ 119 ಆಗುತ್ತೆ. ಸೊ ರೂಟ್ 119 ನಮಗೆ ಗೊತ್ತಿಲ್ಲ, ಸೊ ಆನ್ಸರ್ ಇಷ್ಟೇ. ಓಕೆ, ಸೊ ಈಗ ನೀವು ನೋಡಿದ್ರೆ ಆಪ್ಷನ್ ಯಾವುದು, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಈಗ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಓಕೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಸರ್ಕಲ್ ಫುಲ್ ಲೆಸನ್ ಲಿಂಕ್ ಹಾಕಿನಿ. ಅದ್ರ ಜೊತೆಗೆ ನಾನು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿನಿ, ಅದನ್ನ ಫಾಲೋ ಮಾಡ್ರಿ. ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ನಿಮಗೆ ಏನೇ ಡೌಟ್ ಇದ್ರು ನೀವು
ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲಾಂದ್ರೆ ಲೈಕ್ ಏನಾದ್ರೂ ಲೈಕ್ ನೋಟ್ಸ್ ಕೊಟ್ಟಿರೋದು ಅಪ್ಡೇಟ್ ಇದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.